ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ನನ್ನ ಶನಿವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಶನಿವಾರ ನಮ್ಮ ಮನೆಯ ದೇವರ ವಾರ. ನನ್ನ ಗಂಡನ ಮನೆಯಲ್ಲಿ ರಂಗನಾಥ ಸ್ವಾಮಿಗೆ ಶನಿವಾರ ರಂಗನಾಥ ಸ್ವಾಮಿ ವಾರನ ಮಾಡ್ತೀವಿ. ಹಾಗಾಗಿ ನಾನು ಮನೆಯೆಲ್ಲನೂ ನೀಟಾಗಿ ಒರೆಸಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇವಾಗ ಸ್ನಾನ ಎಲ್ಲ ಮುಗಿಸಿ ಬಂದು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಫೇಸ್ಗೂ ಕೂಡ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇವಾಗ ಚಳಿ ಟೈಮ್ ಆಗಿರೋದ್ರಿಂದ ತುಂಬಾ ಡ್ರೈ ಆಗಿ ಹೋಗ್ಬಿಡುತ್ತೆ. ಕಂಫರ್ಟಬಲೇ ಇರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಕ್ರೀಮ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾವು ಹೇಗೆ ಆರೋಗ್ಯವಾಗಿ ಇರ್ತೀವೋ ಆಗ ನಮ್ಮ ಹೆಲ್ತ್ ಕೂಡ ಆರೋಗ್ಯವಾಗಿ ಇರಬೇಕು. ಅದಕ್ಕೆ ನಮ್ಮ ಕೈಯಿಂದ ಏನು ಸಾಧ್ಯನೋ ನಾವು ಹಾಗೆ ಮಾಡ್ಕೋತಾ ಇರಬೇಕಾಗುತ್ತೆ. ಜಾಸ್ತಿ ಕೆಮಿಕಲ್ಸ್ ಇರೋಂತಹ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಡಿ. ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ. ಇವಾಗ ಆರ್ಗ್ಯಾನಿಕ್ಸ್ ಅಂತ ಅನ್ನೋದು ಕೂಡ ಕೆಮಿಕಲ್ಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಈಗೇನು ಮಾಡೋದಕ್ಕಾಗೋದಿಲ್ಲ. ಪ್ರಪಂಚ ನಡೀತಾ ಇರೋದೇ ಹಾಗೆ ಅಂದಮೇಲೆ ನಾವು ಅದಕ್ಕೆ ಹೊಂದ್ಕೊಂಡು ಹೋಗಬೇಕಾಗತ್ತೆ. ಆದಷ್ಟು ಆರ್ಗ್ಯಾನಿಕ್ಸ್ನ ಯೂಸ್ ಮಾಡೋದನ್ನು ಕಲಿಬೇಕಾಗತ್ತೆ. ಲಿಪ್ಪಿಗೆ ಸ್ವಲ್ಪ ಹಾಗೆ ಲಿಪ್ ಬಾಮ್ನ ಹಚ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ದೇವ್ರ ಪಾತ್ರೆನ ತೊಳೆದು ದೇವ್ರ ಮನೆಯನ್ನು ನೀಟ್ ಮಾಡ್ಕೋಬೇಕು. ಬನ್ನಿ ಹೋಗೋಣ. ಹಾಗೆ ದೇವ್ರ ಮನೆ ಪೂಜೆ ಮಾಡೋದರಲ್ಲಿ ಏನಾದರೂ ಅನುಮಾನ ಇತ್ತು ಅಂತಂದರೆ ಕೇಳಬಹುದು. ನನಗೆ ಗೊತ್ತಿರೋ ಅಷ್ಟು ವಿಚಾರಗಳನ್ನ ನಾನು ನಿಮಗೆ ಹೇಳ್ತೀನಿ. ಮೊದಲಿಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ಇಡೀ ಫೋಟೋಗಳೇನಿದೆ ಅದನ್ನೆಲ್ಲ ತೆಗೆದು ಹೊರಗಡೆ ಇಟ್ಟು ನೀಟಾಗಿ ಎಲ್ಲನೂ ಒರೆಸ್ಕೋತಾ ಇದ್ದೀನಿ. ಇವಾಗ ಚಳಿಗಾಲದಲ್ಲಿ ತುಂಬಾ ಜಿರಳೆಗಳಾಗಿರುತ್ತೆ. ಎಷ್ಟು ಔಷಧಿ ಹಾಕಿದ್ರೂ ಕೂಡ ಹೋಗೋದಿಲ್ಲ. ದೇವ್ರ ಮನೆಯಲ್ಲಿ ಜಾಸ್ತಿ ಜಿರಳೆಗಳು ಕಾಣಿಸ್ಕೋತವೆ. ಯಾಕೆ ಅಂತಂದರೆ ನಾವು ದೀಪಕ್ಕೆ ಎಣ್ಣೆ ಬಿಡ್ತೀವಿ ಅಲ್ವಾ. ಹಾಗಾಗಿ ಎಣ್ಣೆ ಇರೋ ಜಾಗದಲ್ಲಿ ಜಿರಳೆಗಳು ಜಾಸ್ತಿಯಾಗಿ ಕಾಣಿಸ್ಕೋತವೆ. ನಾವು ಗಂಧದ ಕಡ್ಡಿ ಬತ್ತಿ ಇದನ್ನೆಲ್ಲ ಇಟ್ಟಿರ್ತೀವಿ ಅಂತ ಅಂದರೆ ತುಂಬ ಜಿರಳೆಗಳು ಇದ್ದೇ ಇರುತ್ತೆ. ಹಾಗಾಗಿ ನೀಟಾಗಿ ಒಂದ್ಸಲ ಇದನ್ನೆಲ್ಲ ಒರೆಸ್ಕೋಬೇಕಾಗತ್ತೆ. ಹಾಗಾಗಿ ನಾನು ಆದಷ್ಟು ಕಡಿಮೆ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ, ಜಾಸ್ತಿ ಏನೂ ಇಟ್ಕೊಂಡಿಲ್ಲ. ಇದನ್ನೆಲ್ಲ ನೀಟಾಗಿ ಹೊರಗಡೆ ತೆಗೆದು ಕಸ ಗುಡಿಸ್ಕೊಂಡು ಹಾಗೆ ಒರೆಸ್ಕೊತೀನಿ. ನೆನಪಿರಲಿ, ದೇವ್ರ ಮನೆಗೆ ಯಾವುದೇ ರೀತಿ ಪೊರಕೆಗಳನ್ನ ಬಡಿಸ್ಬಾರ್ದು. ಬ್ರಷ್ ಬರುತ್ತಲ್ವ, ಬ್ರಷ್ಷು ಮತ್ತು ಆ ಒಂದು ಬಟ್ಟೆನ ಇಟ್ಕೊಂಡು ನೀವು ಒರೆಸ್ಕೋಬೇಕು. ಅದಕ್ಕೆ ಕಸ ಬಾಚುವಂತಹ ಮರ ಆಗಿರ್ಬೋದು, ಪೊರಕೆ ಆಗಿರ್ಬೋದು, ಅದನ್ನೆಲ್ಲ ನಾವು ಬಳಸಬಾರ್ದು. ಹಾಗೆ ದೇವ್ರ ಮನೆನ ನಾರ್ಮಲಾಗಿ ಹಾಲು ಕಿಚನ್ ಎಲ್ಲ ಒರೆಸ್ತೀವಲ್ಲ, ಆ ಒಂದು ಮಾಪಲ್ಲಿ ದೇವ್ರ ಮನೆ ಒರೆಸ್ಬಾರ್ದು. ಅದಕ್ಕೆ ಅಂತ ಸಪ್ರೇಟಾಗಿ ಒಂದೆರಡು ಬಟ್ಟೆಗಳನ್ನ ಎತ್ತಿಟ್ಕೊಂಡ್ಬಿಡಿ. ಒಂದು ದೇವ್ರ ಫೋಟೋಗಳನ್ನ ಒರೆಸೋವಂಥ ಬಟ್ಟೆ ಆಗಿರ್ಬೋದು, ಇನ್ನೊಂದು ದೇವ್ರದ್ದು ನೆಲ ಅಂದರೆ ಟೈಲ್ಸ್ ಇದೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ಒರೆಸೋವಂತಹ ಬಟ್ಟೆ ಆಗಿರ್ಬೋದು. ಎರಡು ಬಟ್ಟೆಗಳನ್ನ ಇಟ್ಕೊಂಡ್ರೆ ಸಾಕು. ಆರಾಮಾಗಿ ನೀವು ಕ್ಲೀನ್ ಮಾಡ್ಕೋಬಹುದು. ನಾವು ಒರೆಸೋದಕ್ಕೂ ಮುಂಚೆನೇ ನೆಲ ಒರೆಸ್ತೀವಲ್ಲ, ಆ ಬಟ್ಟೆನಲ್ಲಿ ಧೂಳೆಲ್ಲನೂ ಚೆನ್ನಾಗಿ ಒರೆಸ್ಕೊಂಡು ಗುಡಿಸ್ಕೊಂಡು ಒಂದು ಕಡೆ ಬಾಚಾಕೊಂಡು ಆಮೇಲೆ ಅದೇ ಒಂದು ಬಟ್ಟೆನ ನೀಟಾಗಿ ವಾಶ್ ಮಾಡಿಕೊಂಡು ಅದರಲ್ಲೇ ನಾವು ನೆಲ ಎಲ್ಲನೂ ಒರೆಸ್ಕೋಬೇಕಾಗತ್ತೆ. ಇವಾಗ ನಾನು ದೇವ್ರ ಪಾತ್ರೆ ತೊಳೆಯೋದಕ್ಕೆ ಅಂತ ಹೇಳಿ ಸಿಂಕ್ ಎಲ್ಲನೂ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಪ್ಲೇಟಲ್ಲಿ ದೇವ್ರ ಪಾತ್ರೆಗಳನ್ನ ಇಟ್ಕೊಂಡು ಇವಾಗ ನಾನು ದೇವ್ರ ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ದೀನಿ. ಹುಣಸೆ ಹಣ್ಣು ಮತ್ತು ಪೀತಾಂಬರಿ ಪೌಡರು ಹಾಗೆ ಸ್ವಲ್ಪ ರಂಗೋಲಿ ಪುಡಿನ ಯೂಸ್ ಮಾಡಿಕೊಂಡು ದೇವ್ರ ಪಾತ್ರೆನ ತೊಳಿತಾ ಇದ್ದೀನಿ. ಬರ್ತಾ ಎಲ್ಲದರಲ್ಲೂ ಕೂಡ ಕೆಮಿಕಲ್ಸ್ ತುಂಬಾ ಜಾಸ್ತಿ ಆಗಿದೆ. ಏನು ಮಾಡಿದ್ರೂ ಕೂಡ ನೀಟಾಗಿ ವೈಟ್ಗೆ ಆಗೋದೇ ಇಲ್ಲ ದೇವ್ರ ಪಾತ್ರೆಗಳು. ಹಾಗಾಗಿ ನಾನು ಸ್ವಲ್ಪ ರಂಗೋಲಿನ ಹಾಕಿದ್ದೀನಿ. ರಂಗೋಲಿ ಹಾಕ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಅನಿಸುತ್ತೆ. ಹುಣಸೆ ಹಣ್ಣಲ್ಲಿ ಮೊದಲು ಎಲ್ಲನೂ ತೊಳೆದಿಟ್ಕೊಂಡು ಆಮೇಲೆ ಪೀತಾಂಬರಿ ಮತ್ತು ರಂಗೋಲಿ ಮಿಕ್ಸ್ ಏನಿದೆ ಅದರಲ್ಲಿ ನಾನು ತೊಳ್ಕೊತೀನಿ. ಹಾಗೆ ತೆಂಗಿನಕಾಯಲ್ಲಿ ಕುಂಕುಮ ಗಂಧ ಹಚ್ಚಿರ್ತೀವಲ್ವ, ಅದನ್ನು ಕೂಡ ನೀಟಾಗಿ ಒರೆಸ್ಕೊಂಡೆ. ಆಗಲೇ ನಾನು ದೇವ್ರ ಮನೆಯೆಲ್ಲನೂ ಒರೆಸಿ ಹೋಗಿದ್ದೆ ಅಲ್ವಾ, ಇವಾಗ ಆರ್ಕೊಂಡಿದ್ದೆ. ದೇವ್ರ ಫೋಟೋಗಳನ್ನೂ ಕೂಡ ಒರೆಸಿ ಒಳಗಡೆ ಇಟ್ಕೊಂಡೆ. ಇವಾಗ ದೇವ್ರ ಪಾತ್ರೆಗಳು ಹಾಗೆ ಫೋಟೋಗಳು ಎಲ್ಲನೂ ಇಟ್ಕೊಂಡು ಇದಕ್ಕೆ ಕುಂಕುಮನ ಇಡ್ತೀನಿ. ಹೆಣ್ಣು ದೇವರ ಫೋಟೋ ಏನಿರುತ್ತೆ ಅದಕ್ಕೆ ಕೆನ್ನೆಗೆ ಅರಿಶಿನ ಬಳಿಬೇಕು. ಯಾಕಂದರೆ ಮುತ್ತೈದೆಯರಿಗೆ ಕೆನ್ನೆಗೆ ಅರಿಶಿನ ಮತ್ತು ಹಣೆಗೆ ಅರಿಶಿನ ಇಟ್ಟು ಹಾಗೆ ನತ್ತಿ ಮೇಲೆ ಕುಂಕುಮನ ಇಡಬೇಕು. ಹಾಗಾಗಿ ಹೆಣ್ಣು ದೇವರ ಫೋಟೋ ಏನಿರುತ್ತೆ ಅದಕ್ಕೆ ನೀವು ಅರಿಶಿನ ಬಳಿದು ಆಮೇಲೆ ಕುಂಕುಮನ ಇಡಬೇಕು. ಗಂಧ ಇಟ್ಟು ಈ ರೀತಿ ಅರಿಶಿನ ಬಳಿಯೋದ್ರಿಂದ ನಾವು ಒಂದು ವಾರ ಅಲ್ಲ, ಎಷ್ಟು ದಿನ ಇಟ್ಟರೂ ಕೂಡ ನಾವು ಇಟ್ಟಿರುವಂತಹ ಕುಂಕುಮ ಹೋಗೋದಿಲ್ಲ. ಹಾಗಾಗಿ ಕೆಲವರು ಗಂಧನ ಯೂಸ್ ಮಾಡ್ದೇನೆ ಹಾಗೆ ಅರಿಶಿನ ಕುಂಕುಮನ ಇಡೋದಾದರೆ ಅದು ಹೊರಟೋಗ್ಬಿಡುತ್ತೆ. ಇಲ್ಲ ನೆನೆಸ್ಕೊಂಡು ನೀರಲ್ಲಿ ಕಲಿಸ್ಕೊಂಡು ಇಟ್ಟರು ಕೂಡ ಅದು ಹೊರಟೋಗ್ಬಿಡುತ್ತೆ. ಇವಾಗ ನಾನು ದೇವ್ರ ಪಾತ್ರೆ ತೊಳೆದಿಟ್ಟಿದ್ದೀನಲ್ವ, ಅದನ್ನು ಒರೆಸ್ಕೊಳ್ಳೋದಕ್ಕೆ ಅಂತಲೇ ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಪಾತ್ರೆಗಳನ್ನೆಲ್ಲ ಒರೆಸಿ ಆಮೇಲೆ ಇದಕ್ಕೆ ಅರಿಶಿನ ಕುಂಕುಮನ ಇಟ್ಬಿಟ್ಟು ಎಲ್ಲಿ ಪೂಜೆ ಮಾಡಬೇಕು ಅದಕ್ಕೆಲ್ಲ ಸೆಟ್ ಮಾಡಿ ಇಟ್ಕೋತೀನಿ. ಏನು ಪಾತ್ರೆಗಳನ್ನ ತೊಳೆದಿರ್ತೀವಿ ಅದಕ್ಕೆ ನಾವು ಒರೆಸ್ತೇನೆ ಹಾಗೆ ಇಟ್ಬಿಡ್ತು ಅಂದರೆ ನೀರು ಕಲೆ ಆಗುತ್ತೆ, ಪಾತ್ರೆಗಳು ಹಾಳಾಗುತ್ತೆ, ನೋಡೋದಕ್ಕೂ ಚೆನ್ನಾಗಿ ಅನಿಸೋದಿಲ್ಲ,
ಪೂಜೆ ಮಾಡಿದ್ದಕ್ಕೂ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಗಂಧನ ಇಟ್ಟು ಅದ್ರ ಮೇಲೆ ಅರಿಶಿನ ಇಟ್ಟು ಆಮೇಲೆ ಕುಂಕುಮನ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ, ಪೂಜೆ ಮಾಡಿದ್ದಕ್ಕೂ ನೆಮ್ಮದಿ ಅನಿಸುತ್ತೆ. ಸೊ ಇವಾಗ ಎಲ್ಲ ಪಾತ್ರೆಗಳಿಗೂ ಕೂಡ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಕಳಶದಲ್ಲಿ ಯಾವಾಗಲೂ ₹1 ಕಾಯಿನ್ನ ಇಡಿ. ನೀವು ತೆಂಗಿನಕಾಯಿ ಇಡ್ತೀನಿ ಅಂದರೆ ತೆಂಗಿನಕಾಯಿನ ಇಡ್ಬೋದು. ಅದನ್ನು ಬಿಟ್ಟು ಎಲೆ ಇಡ್ತೀನಿ ಅಂತಂದರೆ ಎಲೆನ ಕೂಡ ಇಡ್ಬೋದು. ವೀಳ್ಯದೆಲೆ ಇಡೋದಕ್ಕಾಗಲ್ಲ ಅನ್ನೋರು ಈ ದಾಸವಾಳ ಹೂವಿನ ಎಲೆ ಇರುತ್ತಲ್ವ, ಅದನ್ನು ಕೂಡ ಇಡ್ಬೋದು. ದಾಸವಾಳ ಹೂವು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರೋದು, ಹಾಗಾಗಿ ಅದನ್ನು ಕೂಡ ಇಡ್ಬೋದು. ಗಂಧನ ನಾನು ತೆಂಗಿನಕಾಯಿಗೆ ಈ ರೀತಿಯಾಗಿ ಹಚ್ಚಿ, ಅಂದರೆ ಕೆನ್ನೆಗೆ ಬಳ್ದಿರೋ ಥರ ಬಳ್ದು ಆಮೇಲೆ ಒಂದು ಕುಂಕುಮನ ಇಡ್ತಾ ಇದ್ದೀನಿ, ಅರಿಶಿನ ಹಚ್ತಾ ಇದ್ದೀನಿ. ಹೀಗೆ ನಾನು ಪ್ರತಿ ಶನಿವಾರ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ತೀನಿ. ನಂತರ ಒಂದು ಸೋಮವಾರನ ಮಾಡ್ತೀನಿ, ನಂತರ ಒಂದು ಗುರುವಾರನ ಮಾಡ್ತೀನಿ, ಆಮೇಲೆ ಶುಕ್ರವಾರ ದೀಪವನ್ನು ಮಾತ್ರ ಹಚ್ಚುತ್ತೀನಿ. ಮನೆ ದೇವ್ರ ವಾರನ ಮಾಡಬೇಕು, ಮನೆಗೆ ಶ್ರೇಯಸ್ಸು. ಮನೆ ದೇವ್ರೇನಿರುತ್ತೆ ಅದರದ್ದು ಒಂದು ಫೋಟೋನು ಕೂಡ ನೀವು ಇಟ್ಕೋಬೇಕಾಗತ್ತೆ. ಹಾಗೆ ಫೋಟೋಸ್ ಇಲ್ಲ ಅಂತಂದರೆ ಫೋಟೋನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಮ್ಮ ಮನೆಯಲ್ಲೂ ಫೋಟೋ ಇರಲಿಲ್ಲ. ಸೊ ನಾವು ಎಲ್ಲೇ ಹೋದರೂ ಯಾವ ದೇಶದಲ್ಲಿದ್ದರೂ ಮನೆ ದೇವರು ಅನ್ನೋದನ್ನು ನೆನಪಿಸ್ಕೋತೀವಲ್ವ, ಹಾಗೆ ಆ ಒಂದು ಫೋಟೋನ ಇಟ್ಕೊಂಡ್ರೆ ಸಾಕು. ಇವಾಗೇನು ಫೋನನ್ನೆಲ್ಲ ತೆಗೆದು ಅದನ್ನೇ ಕಾಪಿ ಮಾಡಿ ಹಾಕೋಬಹುದು, ಯಾರೂ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ವಿಘ್ನೇಶ್ವರನಿಗೆ ಮೊದಲ ಪೂಜೆ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಒಂದು ಬೆಳ್ಳಿ ವಿಗ್ರಹನ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಹಾರನ ಹಾಕಿ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು, ಎಲ್ಲ ದೇವ್ರುಗಳಿಗೂ ಕೂಡ ಗಂಧ ಇಟ್ಟು ಅರಿಶಿನ ಇಟ್ಟು ಕುಂಕುಮನ ಇಡ್ತೀನಿ. ಹಾಗೆ ದೇವ್ರ ಮನೆಯಲ್ಲಿ ಪೂಜೆಗೆ ಬೇಕಾಗಿರುವಂತಹ ಇದನ್ನೆಲ್ಲ ನಾನು ಸರಿ ಮಾಡಿಕೊಂಡೆ. ಇವಾಗ ಮೊದಲಿಗೆ ನಾನು ಅರಿಶಿನ ಕುಂಕುಮನ ಇಟ್ಕೊಂಡು ದೀಪನ ಹಚ್ಚಿ ನಂತರ ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀನಿ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ದೇವರ ಮಂತ್ರವನ್ನು ಹೇಳಿಕೊಂಡು ನೀವು ಏನನ್ನು ಆಸೆ ಪಡ್ತೀರಾ ಅದನ್ನು ನೆನಪಿಸ್ಕೊಂಡು ನೀವು ಪೂಜೆನ ಮಾಡಬೇಕಾಗುತ್ತೆ. ಹೂವಿಡೋದು ನಿಮಗೆ ಪ್ರಿಯ ಆಗಿರೋದು, ಯಾವ ಹೂ ಬೇಕು ಅದನ್ನು ನೀವು ಇಟ್ಕೋಬಹುದು. ಇವಾಗ ಪೂಜೆ ಮಾಡೋಣ ಬನ್ನಿ. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ತಂದೋ ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಾನು ಹಾಡಿರುವಂತಹ ಹಾಡು ನಿಮಗೆ ಇಷ್ಟ ಆಯಿತು ಅಂತಂದರೆ ಪೂರ್ತಿಯಾಗಿ ಹಾಡನ್ನು ಹಾಡೋದಕ್ಕೆ ಬರುತ್ತೆ. ಹೇಳಬೇಕು ಅಂತ ನಿಮ್ಗೇನಾದರೂ ಕೇಳಬೇಕು ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅದನ್ನು ಪೂರ್ತಿ ಹಾಡನ್ನು ಹಾಡ್ತೀನಿ. ಹಾಗೆ ನಾನು ಈ ರೀತಿಯಾಗಿ ಪೂಜೆ ಮಾಡಿ ಲಾಸ್ಟಲ್ಲಿ ಕರ್ಪೂರನ ಬೆಳಗ್ತೀನಿ. ಮನೆ ಬಾಗಿಲಿಗೂ ಕೂಡ ಕಚ್ಚಬೇಕು, ಯಾಕಂದರೆ ನೆಗೆಟಿವ್ ಥಾಟ್ಸು ಪಾಯಿಂಟ್ಸ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್.